ವಾವ್ ಸಕ್ಕತ್ತಾಗೈತೆ ಕಣೆ. ಆಳವಾಗೈತೆ ಬೀಳ್ತೀಯ. ವಾ ಪಾನ್ಕ ಫ್ರೆಂಡ್ಸ್ ಸಕ್ಕತ್ತಾಗೈತೆ. ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಫ್ರೆಂಡು ಮನೇಲಿ ಇವತ್ತು ಜಾತ್ರೆ ಇದೆ, ಅದಕ್ಕೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್ ಇದು ನರಸೀಪುರ ರೂಟ್. ಇದು ನರಸೀಪುರದಿಂದ ಒಂದು 20 ಕಿಲೋಮೀಟರ್ ಇದೆ. ಅದು ಕೃಷ್ಣಾಪುರ ಅಂತ, ಅಲ್ಲಿ ಜಾತ್ರೆ ನಡೀತಾ ಇರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನಂತೂ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಹೇಗಿದೆ ಜಾತ್ರೆ ನೋಡೋಕ್ಕೆ ಅಂತ. ಫ್ರೆಂಡ್ಸ್ ಇದು ಆನ್ ದ ವೇ ಹೋಗ್ತಾ ಬೇಕಾದ್ರೆ ನರಸೀಪುರ ರೂಟಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಫಾರ್ಮ್ ಹೌಸ್ ಇದು. ನೋಡೋಕೆ ಸಖತ್ತಾಗಿದೆ ಸೀನರಿ ಅಂತೂ, ಹೊರಗಡೆ ಅಂತ ಏನು ಒಳಗಡೆ ಅಂತೂ ಸೂಪರ್ ಆಗಿದೆ. ಒಂದ್ಸಲ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋ ಆಸೆ. ನೋಡೋಣ ಯಾವಾಗ ನೆರವೇರುತ್ತೆ ಅವ್ರನ್ನ ಮೀಟ್ ಮಾಡೋದು ಅಂತ. ಆಂಟಿ ಕೃಷ್ಣಾಪುರ ಫೈನಲಿ ರೀಚ್ ಆದ ನನ್ನ ಫ್ರೆಂಡ್ ಮನೆಗೆ. ಅಲ್ಲಂತೂ ಹಸುಗಳಂತೂ ಚೆನ್ನಾಗಿದ್ದು ಎರಡುವೆ. ಶ್ರೀ ಕೃಷ್ಣ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕೃಷ್ಣಾಪುರ. ಇಲ್ಲೇ ಜಾತ್ರಾ ಮಹೋತ್ಸವ ನಡೀತಾ ಇರೋದು. ಬೆಳ್ಳುಳ್ಳಿ ಕೊಟ್ಟು ನಾನು ಇಟ್ಕೊಂಡ್ರೆ ಸಿ ಊಟ ಇವತ್ತು ನಾಳೆ ಎಲ್ಲ ಓಡಿಸಿರುತ್ತೆ ಹೊರಗೆ. ಫ್ರೆಂಡ್ಸ್ ಇವಾಗ ನಾವು ನಮ್ಮ ಫ್ರೆಂಡು ಬಾಳೆಹಣ್ಣು ಮತ್ತು ತುಳಸಿನ ತೊಗೊಂಡಿದ್ದೀವಿ. ಯಾಕೆ ಅಂತ ಅಂದರೆ
ಇವಾಗೆಲ್ಲ ಜಾತ್ರೆಲ್ಲೂ ನೋಡೇ ಇರ್ತೀರ. ನಮ್ಮ ಬೇಡಿಕೆ ಏನಾದ್ರು ನೆರವೇರಬೇಕು ಅಂತ ಅಂದರೆ ದೇವ್ರ ಹತ್ರ ಬೇಡ್ಕೊಂಡು ಬಾಳೆಹಣ್ಣು ಮತ್ತು ತುಳಸಿನ ಈ ಕಳಸ ಇದೆಯಲ್ಲ, ರಥದ ಕಳಸ ತುದಿ ಅಲ್ಲಿಗೆ ಟಚ್ ಆದರೆ ನಮ್ಮ ಕೋರಿಕೆ ನೆರವೇರುತ್ತೆ ಅನ್ನೋ ಒಂದು ಪದ್ಧತಿ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ತಗೊಂಡು ಇವಾಗ ರಥದ ತುದಿಗೆ ಎಸಿತಾ ಇದ್ವಿ. ಎಲ್ಲರೂ ಗೈಸ್ ಇವಾಗ ಮಜ್ಜಿಗೆ ಮತ್ತು ಪಾನಕ ಕೊಡ್ತಾಯಿದ್ರು ಪ್ರಸಾದ, ಅದನ್ನು ಇಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೆವಿ ಬಿಸಿಲು ಅಂದರೆ ಬಿಸಿಲು, ಅದಕ್ಕೆ ಪಾನಕ ಮತ್ತು ಮಜ್ಜಿಗೆ ಅಂತ ಹೆವಿ ಟೇಸ್ಟಿಯಾಗಿತ್ತು ಪ್ರಸಾದ ಅಂತ. ಪಾನಕ ಫ್ರೆಂಡ್ಸ್ ಸಕ್ಕತ್ತಾಗೈತೆ. ಫ್ರೆಂಡ್ಸ್ ನಮ್ಮ ಫ್ರೆಂಡ್ದು ತೋಟಕ್ಕೆ ಬಂದಿದ್ದೀವಿ ಇವತ್ತು. ತುಂಬ ಚೆನ್ನಾಗಿದೆ ವ್ಯೂಸು. ಹೇಗಿದೆ ನೋಡೋಣ ಬನ್ನಿ. ಸಕ್ಕತ್ತಾಗಿದೆ ಮಾತ್ರ ವ್ಯೂಸ್ ಮಾತ್ರ. ಅಡಿಕೆ ತೋಟ ಹೋಗಕ್ಕಾಗಲ್ಲ. ಆ ಕಡೆ ಹೋಗ್ಬೋದು ಹಂಗೆ ಸ್ಟ್ರೈಟು. ಬಾರ ನೀವಿದ್ದೇ ಇದೆ, ನಾವು ಹೋಗಿದ್ರು. ಫ್ರೆಂಡ್ಸ್ ಬನ್ನಿ, ಮುಂದೆ ಏನಿದೆ ನೋಡೋಣ. ಸಕ್ಕತ್ತಾಗೈತೆ ವ್ಯೂ ಮಾತ್ರ ಅಲ್ವಾ? ಸೂಪರ್ ಪ್ಲೇಸ್. ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡವಳೆ ಇವಳು. ವಾವ್ ಸಕ್ಕತ್ತಾಗೈತೆ ಕಣೆ. ಆಳವಾಗೈತೆ, ಬೀಳ್ತೀಯ. ವಾ ತೆಂಗಿನಕಾಯಿ ಎಲ್ಲ ಬಿದ್ಕೊಂಡ ಒಳಗೆ. ಫ್ರೆಂಡ್ಸ್ ಬಾವಿ ನೋಡಿ. ಯಪ್ಪ ಏನಿದು? ಕಪ್ಪೆ ಮೀನು ಫ್ರೈ ಮಾಡ್ಕೊತೀನಿ. ಕಪ್ಪೆ ಮೀನಾ? ಇನ್ನು ಹಣ್ಣು ಅದು ಗಿಡ ಕತ್ತರಿಸ್ಬಿಟ್ಟವ್ರೆ, ಅದಕ್ಕೆ ಮೇಲೆ ಬಂದಿಲ್ಲ. ಗಿಡ ಅವಾಗ ಕತ್ತರಿಸ್ತಾ ಇರಬೇಕು, ಅವಾಗ ಎಲೆಯಲ್ಲೂ ಹಣ್ಣು ಬಿಡುತ್ತೆ. ಫ್ರೆಂಡ್ಸ್ ಇವಾಗ ನಾವು ನರಸಿಂಹಸ್ವಾಮಿ ಟೆಂಪಲ್ ಇದು ಊರ ಮಧ್ಯೆ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಗುಲಾಬಿ ತೋಟ ನೋಡಿದ್ವಿ. ನೋಡೋಕೆ ಮಾತ್ರ ಸೂಪರ್ ಆಗಿತ್ತು. ರೋಸ್ ಅಂತೂ ಫುಲ್ಲು ಬ್ಯೂಟಿಫುಲ್ ಆಗಿತ್ತು. ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ಇಳಿದ್ಬಿಟ್ಟು ತೋಟ ನೋಡೋಕ್ಕೆ ಅಂತ ಬಂದ್ವಿ. ಗಾಯ್ಸ್ ಇವತ್ತಿನ ಡೇ ಅಂತೂ ಸೂಪರಾಗಿತ್ತು. ಜಾತ್ರೆ ಅಂತೂ ಕೃಷ್ಣಾಪುರದಲ್ಲಿ ಸೂಪರಾಗಿ ಮಾಡಿದರು. ಉತ್ಸವ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡೋಕ್ಕಂತೂ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.